ಅಲ್ಲಲ್ಲ ಒಂದ್ ನಿಮಿಷ ಇದು ಪಾರ್ಲಿಮೆಂಟರಿ ಒಳಗೆ ಈ ಕಡೆ ಆ ಕಡೆ ಇದ್ರೆ ಇದಿರ್ತದೆ ಒನ್ ವೇ ಟ್ರಾಫಿಕ್ ಮಾಡಕ್ ಹೊರಟಿದ್ರಿ ನೀವು ತುಂಬಾ ಸಲ ಆಯ್ತಲ್ಲ ಆ ಕಡೆ ಕಡೆ ಹೊರಟಿದ್ರಿ ಇದೆ ಆಡಳಿತನೂ ಒನ್ ವೇ ಟ್ರಾಫಿಕ್ ಇದೆ ಇಲ್ಲಿನೂ ಡಿಬೇಟ್ ಒನ್ ವೇ ಅವ್ರು ಹೇಳ್ತಾರೆ ಅವರು ಬಸ್ಸು ಗಾಳಿ ಇಲ್ಲದೆ ಕೆಟ್ಟು ನಿಂತಿರೋ ಬಸ್ನ ತರ ಇದೆ ಸರ್ಕಾರ ಅಂತಂದು ನಾನೇನು ಹೇಳಿದೆ ನಿಮ್ಮ ಬಸ್ ಇತ್ತಲ್ಲ ಸರ್ಕಾರ ನಿಮ್ಮ ಬಸ್ಸು ಅದು ವಿಷನೇ ತುಂಬ್ಕೊಂಡು ತುಕ್ಕಿಡಿದ್ಬಿಟ್ಟು ನಿಂತೋಗ್ಬಿಟ್ಟಿತ್ತು ಯಾಕಂತಂದರೆ ಓಡಿದ್ರೆ ವಿಷದ ಗಾಳಿ ಬೀಸ್ಬಿಡ್ತದೆ ಅಂತೇಳಿ ಅದು ಹೋಗಲಿಲ್ಲ ಜನ ನಿಮ್ಮನ್ನು ಪಕ್ಕಕ್ಕೆ ತಳ್ಳಿಬಿಟ್ರು ಅದಕ್ಕೆ ನೀವು ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಿಲ್ಲ ಅಂದ್ರೆ ನಿಮ್ ಸರ್ಕಾರ ನಿಂತೋಗಿದೆ ಅಂತಾನೆ ಆಯ್ತು ಅಶೋಕ ಬರ ಪರಿಹಾರ ಆಮೇಲೆ ಮಾತಾಡಿ 9 ವರ್ಷದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಆಗಿಲ್ಲ ಅಂತ ನಿಮ್ಮ ಮಾನ್ಯ ಅಧ್ಯಕ್ಷರೇ ನಿಮ್ಮ MLA ಅಲ್ಲ ಗುಲ್ಬರ್ಗ MLA ಅವರೇ ಹೇಳಿದ್ದಾರೆ ಪ್ರತಿಪಕ್ಷ ನಾಯಕರ ಉತ್ತರ ಆಗ್ಲಿ ಅಂತೀರಾ ಅಂತ ಹೇಳಿದ್ದಾರೆ ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ರು 153 ನಮ್ಮ ಮ್ಯಾನಿಫೆಸ್ಟೋದ ಈಡೇರಿಸಿದ್ವಿ ಅಂತ 153 ಮಾಡಿದ್ರೆ ನಿಮ್ಮನ್ನ ಯಾಕೆ ಪಕ್ಕಕ್ಕೆ ತಳ್ಳಿದ್ರು 2018ರಲ್ಲಿ ಎಲ್ಲವೂ ಈಡೇರಿಸ್ಬಿಟ್ಟಿದ್ದೇವೆ ಪಕ್ಕಕ್ಕೆ ಸೇರಿರಿ ಅಂತ ಹೇಳಿದ್ರು ಅಂದ್ರೆ ಬರೀ ಹಾಳೆಯಲ್ಲಿ ಅಷ್ಟೇ ಇತ್ತು ಪುಸ್ತಕದಲ್ಲಿ ಅಷ್ಟೇ ಇತ್ತು ಅದು ಜನರಿಗೆ ಮುಟ್ಟಿರಲೇ ಇಲ್ಲ ಅದಕ್ಕಾಗಿ ಜನ ನಿಮ್ಮನ್ನ ಪಕ್ಕಕ್ಕೆ ತಳ್ಳಿದ್ರು 153 ಈಡೇರಿಕೆ ಪಕ್ಕಕ್ಕೆ ಹೋಗಿ ಸ್ವಾಮಿ ಅಂದ್ರು ಮೊಮ್ಮೆ ಆಯ್ತು ಮಾತಾಡ್ಲಿ ನರೇಂದ್ರ ಸ್ವಾಮಿ ಅವ್ರು ಕೂತ್ಕೊಳ್ಳಿ ಏನು ಜನ ಪಕ್ಕಕ್ಕೆ ತಳ್ಳಿಲ್ಲ ಜನ ಓಟ್ ಕೊಟ್ಟಿದ್ರು ಮಾತಾಡ್ತಾರೆ ನೀವು ಯಾಕೆ ಮಾತಾಡ್ತೀರಿ ಆಪರೇಷನ್ ಮಾತಾಡ್ತಿಲ್ಲಿ ಮತ್ತೆ ಅಲ್ಲಿ ಆಗ್ತದೆ ಇಲ್ಲಿ ಬಾಕಿ ಆಗ್ತದೆ ಇದೇ ಆದ್ರೆ ಸಂಜೆ ತನಕ ಬೈತಾ ಇಲ್ಲ ನಾನು ಮಾನ್ಯ ಅಧ್ಯಕ್ಷರೇ ಬಹಳ ಸಭ್ಯತೆಯಿಂದ ಮಾತಾಡ್ತಾ ಇದ್ದೀನಿ ಆದರೂ ಕೇಳಕ್ಕೆ ಇವರಿಗೆ ಸಭ್ಯತೆ ಇರಬೇಕಲ್ಲ ಆಮೇಲೆ ಮಾನ್ಯ ಅಶೋಕ್ ಅವರು ಇನ್ನೊಂದು ಪದ ಹೇಳಿದ್ದಾರೆ ಹಾಲಿನ ಇದೆಲ್ಲ ಉತ್ಪಾದನೆ ಕಡಿಮೆ ಆಗಿಬಿಟ್ಟದೆ ಅಂತ ಹೇಳಿದ್ದಾರೆ ನಾನು ಮೊನ್ನೆ ಅಧ್ಯಕ್ಷರೇ ಅದಕ್ಕೆ ಈ KMF MD ಇದಾರಲ್ಲ ಅವ್ರ ಹತ್ರ ಕೇಳಿದೆ ಏನಪ್ಪ ಅಶೋಕ ಹಿಂಗೆ ಮಾತಾಡ್ಬಿಟ್ಟಿದಾರಲ್ರಿ ಹಾಲು ಏನು ಕಡಿಮೆ ಆಗಿಬಿಟ್ಟಿದ್ಯಾ ಹೆಂಗೆ ಉತ್ಪಾದನೆ ಅಂತ ಕೇಳಿದೆ ಆದರೆ ಇವ್ರು ಸುಳ್ಳು ಹೇಳ್ಬಿಟ್ಟವ್ರೆ ನಾನು ಏನು ನೋಡಿ ಇಲ್ಲಿ ಈ MD ಉತ್ತರ ಕೊಟ್ಟಿರೋದು MD KMF ಉತ್ತರ ಕೊಟ್ಟಿರೋದು ಏನಂತ ಕೊಟ್ಟವ್ರೆ ಅಂತಂದರೆ ಕರ್ನಾಟಕ ಹಾಲು ಮಹಾಮಂಡಳ ವ್ಯಾಪ್ತಿಯ ಜಿಲ್ಲಾ ಒಕ್ಕೂಟಗಳ ಹಾಲು ಒಕ್ಕೂಟಗಳ ಹಾಲು ಶೇಖರಣೆ ಮತ್ತು ಸರ್ಕಾರದ ₹5 ಪ್ರೋತ್ಸಾಹದ ಬಗ್ಗೆ ಇವ್ರು ಕೊಟ್ಟಿರೋದು ಮೊನ್ನೆ ಇದು ಯಾವತ್ತು ಕೊಟ್ಟಿರೋದು 14/2/2024 ಉತ್ತರ ಕೊಟ್ಟಿರೋದು ಏನಂತ ಹೇಳಿದ್ದಾರೆ ಅಂತಂದರೆ ಈಗಿನ ಹಾಲಿನ ಉತ್ಪಾದನೆ ಇದೆಯಲ್ಲ ಹಾಲಿನ ಉತ್ಪಾದನೆ ಈಗ ಜಾಸ್ತಿ ಆಗಿದೆ ಇವ್ರ ಕಾಲದಕ್ಕಿಂತ ಜಾಸ್ತಿ ಆಗಿದೆ ಅಂತ ಗೊತ್ತಾಯ್ತಾ ಮಾನ್ಯ ಇದು ಕೊಟ್ಟಿರೋದು ಇದು ನಿಮ್ಗೆ ಯಾವ ಮಾಹಿತಿ ಕೊಟ್ಟರು ನಂಗಂತೂ ಗೊತ್ತಿಲ್ಲ ಯಾರು ಕೊಟ್ಟರು ಮಾಹಿತಿನ ಗೊತ್ತಿಲ್ಲ ಯಾರು ಕೊಟ್ಟರು ಅಂತ ಗೊತ್ತಿಲ್ಲ ನನಗೆ ಸುಳ್ಳು ಮಾಹಿತಿ ಅದು ಸುಳ್ಳು ಮಾಹಿತಿ ಇದು ನೋಡಿ ಇದು ಅಲ್ಲ ದುಡ್ಡಿಲ್ಲಪ್ಪ ಹಾಲೇ ಉತ್ಪಾದನೆ ಕಡಿಮೆ ಆಗ್ಬಿಟ್ಟಿದೆ ಅಂತ ಹೇಳಿದ್ರಲ್ರಿ ದುಡ್ಡು ಕೊಡೋಣ ನಾವು ಕೊಟ್ಟ ಮೇಲೆ ಕೊಡ್ತೀನಿ ನಾನು ಈಗ ನೋಡಿ ಮಾನ್ಯ ಅಧ್ಯಕ್ಷರೇ ಓದ್ಲೆ ನಾನು ಈ ಪತ್ರನ ಬೇಡ ಅಂತಂದ್ರೆ ಬಿಟ್ಬಿಡ್ತೀನಿ ಆಮೇಲೆ 2019ನೇ ಸಾಲಿನಿಂದ ಇಲ್ಲಿವರೆಗೆ ಬಾಕಿ ಇದ್ದ 2019ನೇ ಸಾಲಿನಿಂದ ಇಲ್ಲಿವರೆಗೆ ಬಾಕಿ ಇದ್ದ ಮಾಹೆವಾರು ಕ್ರೋಢೀಕೃತ 17.5 ಲಕ್ಷ ಹಾಲು ಉತ್ಪಾದಕರಿಗೆ ಒಟ್ಟು 201 ಕೋಟಿ ಅನುದಾನವನ್ನು ಈ ಸಾಲಿನಲ್ಲಿ ಬಿಡುಗಡೆಗೊಳಿಸಲಾಗಿದೆ. ಅಂದರೆ ಒಟ್ಟಾರೆ 1178 ಕೋಟಿ ಬಿಡುಗಡೆಯಾಗಿರುತ್ತದೆ. 5 ರೂಪಾಯಿ ಮಾಡಿದವರು ಯಾರು? 3 ರೂಪಾಯಿನಿಂದ 5 ರೂಪಾಯಿ ಮಾಡಿದವರು ಯಾರು? ಈ 3 ರೂಪಾಯಿನಿಂದ 5 ರೂಪಾಯಿ ಮಾಡಿದವರು ಯಾರು ಹೇಳ್ರಿ? ನೀವು ಹೇಳಿ, ಇದಕ್ಕೆ ಉತ್ತರ ಹೇಳಿ.
ನಾನೇ ಯಡಿಯೂರಪ್ಪನವ್ರು 3 ರೂಪಾಯಿ ಮಾಡಿ 2 ರೂಪಾಯಿ ಮಾಡಿದ್ರು 2 ರೂಪಾಯಿ ಮಾಡಿದ್ರು ಯಡಿಯೂರಪ್ಪನವರು. ಕೇಳ್ರಿ ಅಶೋಕ್, 2 ರೂಪಾಯಿ ಮಾಡಿದ್ರು ಯಡಿಯೂರಪ್ಪನವರು, 3 ರೂಪಾಯಿ ಮಾಡಿದವರು ನಾನು. ಅದರಿಂದ ರಾಮನಗರದಲ್ಲಿ ಇಲ್ಲೇ ಡಿ ಕೆ ಶಿವಕುಮಾರ್ ಇದ್ದಾರೆ, ರಾಮನಗರದಲ್ಲಿ ಒಂದು ಫಂಕ್ಷನ್ನಲ್ಲಿ 12 ರೂಪಾಯಿ ಹೆಚ್ಚು ಮಾಡಿ ಅಂತಂದ್ರು. 3 ರೂಪಾಯಿನಿಂದ 5 ರೂಪಾಯಿ ಮಾಡಿದವರು ನಾವೇ, ನೀವಲ್ಲ. 2ರಿಂದ 3, 3ರಿಂದ 5 ಮಾಡಿದವರು ಯಾರು? ನಾವೇ 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 ನಾವು 2 ಮಾಡಿದ್ಕೆ ನೀವು 3, 4 ಮಾಡಿದ್ರಿ. ನಾವು 2 ಶುರು ಮಾಡಿದ್ರಲ್ಲ, ಪ್ರಾರಂಭ ಮಾಡಿದ್ದು ನಾವಲ್ಲ. ಈಗ ಎಷ್ಟು ಪೆಂಡಿಂಗ್ ಇದೆ ಅಂತ ಹೇಳಿ, ಎಷ್ಟು ತಿಂಗಳು ಪೆಂಡಿಂಗ್ ಇದೆ ಅಂತ ಹೇಳಿ, ಮಾನ್ಯ ಅಧ್ಯಕ್ಷರೇ, ಪೆಂಡಿಂಗ್ ಇದೆ ಹೇಳಿ. ಅದನ್ನು ಹೇಳ್ತೀನಿ, ಕೂತ್ಕೊಳ್ಳಿ, ಸ್ವಲ್ಪ ಕೇಳಿ, ಕೂತ್ಕೊಂಡು ಕೇಳಿ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ ಹಾಲು ಎಷ್ಟು ಉತ್ಪಾದನೆ ಆಯಿತು, ಎಷ್ಟು ಶೇಖರಣೆ ಆಯಿತು ಅಂತ ಅನ್ನೋದಕ್ಕೆ 2019-20 ಅಕ್ಟೋಬರ್ ತಿಂಗಳಲ್ಲಿ 77,43,000 kg. ಆಮೇಲೆ 20-21 78,16,000 kg. 21-22 80,84,000 kg. 22-23 82,05,000 kg. 23-24 84,91,000 kg. ಕಡಿಮೆ ಆಯಿತು, ಹೆಚ್ಚಾಯಿತು? ಫ್ರಮ್ 22-23 ಅಕ್ಟೋಬರ್ ತಿಂಗಳಲ್ಲಿ 82,05,000 ಇದ್ದದ್ದು 84,91 ಆಯಿತು. ಅಂದರೆ 2,86,000 ಲೀಟರ್ ಹಾಲು ಜಾಸ್ತಿ ಆಯಿತು. ಕಡಿಮೆ ಆಯಿತು, ಜಾಸ್ತಿ ಆಯಿತು? ಕಡಿಮೆ ಆಗ್ಬಿಟ್ಟದೆ. ಇವ್ರ ಕಾಲದಲ್ಲಿ ಹಾಲಿನ ಉತ್ಪಾದನೆ ಕಡಿಮೆ ಆಗ್ಬಿಟ್ಟದೆ. ವಾಟ್ ಇಸ್ ದಿಸ್? ನೋಡಿ, ಇದು ಅಧಿಕೃತವಾಗಿ ಹೇಳ್ತಾ ಇದ್ದೀನಿ ನಾನು. ಹಾಗೆಯೇ ನವೆಂಬರ್ನಲ್ಲಿ 76, 25, 19, 20, 77, 68, 20, 21, 79, 72, 21, 22, 80, 20, 22, 23, 84, 82, 4,62,000 kg. ಜಾಸ್ತಿನ ಕಡಿಮೆ? 4 ಲಕ್ಷ ಜಾಸ್ತಿ, 62,000 ಲೀಟರು. ಆಮೇಲೆ KG ಅಂತಲೂ ಅಂತಾರೆ, ಲೀಟರ್ ಅಂತಲೂ ಅಂತಾರೆ. ಆಮೇಲೆ ಡಿಸೆಂಬರ್ 73, 65 19-20 20-21 75, 84, 21-22 77, 48, 22-23 80, 46, 23-24 84, 45. ಎಷ್ಟಾಯಿತು ಜಾಸ್ತಿ? 4,39,000 ಲೀಟರ್. ಜನವರಿ ತಿಂಗಳಲ್ಲಿ, ಈ ಜನವರಿನಲ್ಲಿ 29-20 69,003, 20-21 74,093, 21-22 74,093, 22-23 79,046, 23-24 ಜನವರಿ ತಿಂಗಳಲ್ಲಿ 22,09,000. ದಟ್ ಮೀನ್ಸ್ ಟು ಸೇ 2,63,000 ಲೀಟ್ರು ಆಯಿತು. ಒಟ್ಟು ಎಷ್ಟಾಗಿದೆ ಅಂತಂದರೆ 29-19 296.86, 20-21 306,61,000, 21-22 3,22,000, 22-23 3,22,000, 23-24 3,36,027. ದಟ್ ಮೀನ್ಸ್ ಟು ಸೇ ಒಟ್ಟಾಗಿ 14,05,00,000 ಲೀಟ್ರ್ಗಳು. ಇಷ್ಟು ಜಾಸ್ತಿ ಆಗಿದೆ ನಮ್ಮ ಸರ್ಕಾರದಲ್ಲಿ, ನಮ್ಮ ಕಾಲದಲ್ಲಿ. ಕಡಿಮೆ ಆಯಿತು, ಹಾಲು ಉತ್ಪಾದನೆ ಕಡಿಮೆ ಆಯಿತು. ಈಗ ಅವೆಲ್ಲ ಬಿಟ್ಬಿಟ್ಟಿದ್ದಾರೆ, ದುಡ್ಡು ಕೊಟ್ಟಿಲ್ಲ. 2022-23 ಮೇ ತಿಂಗಳಿಂದ ಜನವರಿವರೆಗೆ ಆಯಿತು. ಆಮೇಲೆ
ಹಾಲಿಗೆ ನೀಡುವ ಪ್ರೋತ್ಸಾಹಧನವನ್ನು 3 ರೂಗಳಿಂದ 5 ರೂಗಳಿಗೆ ಹೆಚ್ಚಿಸಿದ್ದೇ ನಾವು. ಆದರೆ ನಮ್ಮ ಸರ್ಕಾರ ಹಣವನ್ನೇ ನೀಡಲಿಲ್ಲ ಎಂದು ಆರೋಪ ಮಾಡಿದ್ದೀರಿ. ವಾಸ್ತವೇನೆಂದರೆ ಈ ವರ್ಷ 23-24 ನಾವು ಜುಲೈ ಬಜೆಟ್ನಲ್ಲಿ 9 ತಿಂಗಳಿಗೆಂದು ಒದಗಿಸಿದ ಅನುದಾನ 1,172 ಕೋಟಿ. ಜನವರಿವರೆಗೆ ಒಟ್ಟಾರೆ 971 ಕೋಟಿ ರೂಗಳನ್ನು ಬಿಡುಗಡೆ ಮಾಡಿದ್ದೇವೆ. ಇನ್ನು ಉಳಿದದನ್ನು ಬಿಡುಗಡೆ ಮಾಡ್ತೀವಿ ಮಾನ್ಯ ಅಧ್ಯಕ್ಷರೇ. ಅದರಿಂದ ಈ ಹಾಲುನಲ್ಲಿ ಉತ್ಪಾದನೆ ಕಡಿಮೆಯಾಗಿದೆ ಅಂತನ್ನೋದೆಲ್ಲ ಆರೋಪ, ಸುಳ್ಳು ಆರೋಪಕ್ಕೋಸ್ಕರ ಆರೋಪವನ್ನು ಮಾಡಿದ್ದಾರೆ. ಆಮೇಲೆ ಮಾನ್ಯ ಅಶೋಕ್ ಅವರು, ವಿರೋಧ ಪಕ್ಷದ ನಾಯಕರು, ಅವ್ರು ಏನು ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳ ಚಾಂಪಿಯನ್ ಅಂತ ನಾನು ಯಾವತ್ತೂ ಹೇಳ್ಕೊಂಡಿಲ್ಲ. ನೀವು ಹೇಳಿದ್ದೀರಿ ಹಿಂದುಳಿದ ಚಾಂಪಿಯನು ಅಂತ ಹೇಳ್ಕೊಂಡಿದ್ದೀರಿ. ಹಿಂದುಳಿದವ್ರಿಗೆ ಏನೂ ಮಾಡಿಲ್ಲ ಅಂತ ಆರೋಪ ಮಾಡಿದ್ದಾರೆ ಅವ್ರು ಭಾಷಣ ಮಾಡುವಾಗ. ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಮಾನ್ಯ, ಭೋಜನಾ ವೆಚ್ಚ 2013ರಿಂದ 17-18ರವರೆಗೆ ನಮ್ಮ ಸರ್ಕಾರದ ಅವಧಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಸುಮಾರು 60,43,948 ವಿದ್ಯಾರ್ಥಿಗಳು ಪಾವತಿಸಿದ ಮೊತ್ತ 408.02 ಕೋಟಿ. ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ 24,12,289. ಒಟ್ಟು ಹಣ ಕೊಟ್ಟದ್ದು 880.65 ಕೋಟಿ ಮೆಟ್ರಿಕ್ ಪೂರ್ವ, ಮೆಟ್ರಿಕ್ ನಂತರ. ಆಮೇಲೆ 19-20ರಿಂದ BJP ಸರ್ಕಾರದ ಅವಧಿ ಅವ್ರು ಎಷ್ಟು ಕೊಟ್ಟರು ಅಂತಂದರೆ, ನಾವು 84,56,237 ಜನರಿಗೆ ಕೊಟ್ಟರೆ, ವಿದ್ಯಾರ್ಥಿಗಳಿಗೆ ಕೊಟ್ಟರೆ, ಅವರು 48,694,94 ಕೋಟಿ. ಜಾಸ್ತಿನೋ 84 ಕೋಟಿ 84 ಲಕ್ಷ ಜಾಸ್ತಿನೋ 48 ಲಕ್ಷ ಜಾಸ್ತಿನೋ? ನಮ್ಮ ಕಾಲದಕ್ಕಿಂತ ಕಡಿಮೆ ಕೊಟ್ಟಿದ್ದೀರಿ. ಆದರೂ ಹಿಂದುಳಿದವ್ರಿಗೇನು ಮಾಡಲಿಲ್ಲ ಅಂತ ಆರೋಪ ಮಾಡ್ತೀರಲ್ಲ, ಯಾಕೆ ಸುಳ್ಳು ಆರೋಪ ಮಾಡ್ತೀರಿ? ಸುಳ್ಳು ಆರೋಪಗಳನ್ನು ಮಾಡೋದು ಇನ್ನು ಮುಂದೆ ಆದರೂ ಬಿಡಿ. ಆಮೇಲೆ ವಿದ್ಯಾಸಿರಿ ಕಾರ್ಯಕ್ರಮ ಅಂತ ಒಂದು ಮಾಡಿದ್ದು ಮಾನ್ಯ ಅಧ್ಯಕ್ಷರೇ. ವಿದ್ಯಾಸಿರಿ 2013-14ರಿಂದ 17-18ರವರೆಗೆ ನಮ್ಮ ಸರ್ಕಾರದ ಅವಧಿನಲ್ಲಿ 3,63,592 ವಿದ್ಯಾರ್ಥಿಗಳಿಗೆ 431.68 ಕೋಟಿ ರೂಪಾಯಿ ಕೊಟ್ಟಿದ್ದು. 19ರಿಂದ 22-23ರವರೆಗೆ BJP ಸರ್ಕಾರದ ಅವಧಿನಲ್ಲಿ 1,76,655 ಕೋಟಿ 197 ಕೋಟಿ ಮಾತ್ರ ಕೊಟ್ಟಿದ್ದಾರೆ. ಅಂದರೆ ವ್ಯತ್ಯಾಸ 1,86,937 ವಿದ್ಯಾರ್ಥಿಗಳು ಕೊಡಲಿಲ್ಲ. ಆಯಿತಾ? ಆಮೇಲೆ ಮೊರಾರ್ಜಿ ವಸತಿ ಶಾಲೆಗಳು ನಾವೆಷ್ಟು ಮಾಡೋದು, ಅವರೆಷ್ಟು ಮಾಡಿದ್ರು ಅಂತ. ಆಮೇಲೆ ಮಾನ್ಯ ಅಧ್ಯಕ್ಷರೇ, 94-95 ಹಣಕಾಸಿನ ಮಂತ್ರಿಯಾಗಿರುವಾಗ 94-95ರಿಂದ 98-99ರವರೆಗೆ ಹಣಕಾಸಿನ ಮಂತ್ರಿಯಾಗಿದ್ದೆ ನಾನು. ಆಗ ಮೊರಾರ್ಜಿ ಶಾಲೆಗಳನ್ನು ಪ್ರಾರಂಭ ಮಾಡಿದವನೇ ನಾನು. ಯಾಕಂದರೆ DSSನವರು ಏನಂತ ಹೇಳ್ತಿದ್ರು, ನಮಗೆ ಸಾರಾಯಿ ಅಂಗಡಿಗಳು ಬೇಡ, ವಸತಿ ಶಾಲೆಗಳು ಬೇಕು. DSSನವರೆಲ್ಲ ಹೇಳ್ತಿದ್ದು, ನಮಗೆ ಸಾರಾಯಿ ಅಂಗಡಿಗಳು ಬೇಡ, ನಮಗೆ ವಸತಿ ಶಾಲೆಗಳು ಬೇಕು ಅಂತ. ಇದು ನಾನು DSSನವ್ರ ಜೊತೆ ಸಂಪರ್ಕ ಇತ್ತು. ಆಗ ಇದನ್ನು ಮಾಡಿ ಅಂತ ಹೇಳಿದ್ರು. ನಾನು 94-95ರಲ್ಲಿ ವಸತಿ ಶಾಲೆಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ನಮ್ಮ ಉದ್ದೇಶ ಪ್ರತಿ ಹೋಬಳಿನಲ್ಲೂ ಕೂಡ ಮೊರಾರ್ಜಿ ಶಾಲೆಗಳು ಇರಬೇಕು. ಯಾಕಂತಂದರೆ ದಲಿತರು, ಹಿಂದುಳಿದವರು, ಹಳ್ಳಿಗಾಡಿನ ಬಡವರು ಅವ್ರಿಗೂ ಕೂಡ ಗುಣಮಟ್ಟದ ಶಿಕ್ಷಣ ಸಿಕ್ಕಬೇಕು. ಬರೀ ಶ್ರೀಮಂತರ ಮಕ್ಕಳು ಸಿಕ್ಕದ ಸಾಲ, ಎಲ್ಲರಿಗೂ ಕ್ವಾಲಿಟಿ ಎಜುಕೇಷನ್ ಸಿಕ್ಕಬೇಕು ಅಂಥೇಳಿ ಮಾಡಿದ್ದು ಆಗ. ಈಗ ನಾವು
13-14ರಿಂದ 17-18ರವರೆಗೆ ನಮ್ಮ ಸರ್ಕಾರದ ಅವಧಿನಲ್ಲಿ 328 ವಸತಿ ಶಾಲೆಗಳನ್ನು ತೆಗೆದು ಅದರಲ್ಲಿ ಅಡ್ಮಿಷನ್ ಮಾಡಿದ್ದು 82,000 ವಿದ್ಯಾರ್ಥಿಗಳು. 19ರಿಂದ 22-23ರವರೆಗೆ BJP ಸರ್ಕಾರದಲ್ಲಿ ಕೇವಲ 14 ವಸತಿ ಶಾಲೆಗಳನ್ನು ತೆಗೆದು ನಾವು 382 ತೆಗೆದ್ರೆ, ಅಲ್ಲ 328 ತೆಗೆದ್ರೆ, ಅವ್ರು ತೆಗೆದದ್ದು ಕೇವಲ 14 ವಸತಿ ಶಾಲೆಗಳು. ಕೇವಲ 14 ವಸತಿ ಶಾಲೆಗಳು. ಆಮೇಲೆ 13-14ರಿಂದ 17-18ರವರೆಗೆ ನಮ್ಮ ಸರ್ಕಾರದ ಅವಧಿನಲ್ಲಿ ನಾವು ಮಾಡಿದ್ದು ಹೊಸ ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಹೊಸ ವಿದ್ಯಾರ್ಥಿ ನಿಲಯಗಳು 308 ವಸತಿ ನಿಲಯಗಳು, 30,800 ವಿದ್ಯಾರ್ಥಿಗಳು. 19-20ರಿಂದ 22-23ರವರೆಗೆ ಅವರು ತೆಗೆದದ್ದು ಕೇವಲ 5. ಇವರು ಹಿಂದುಳಿದವ್ರ ಪರ ಇದ್ದರು, ನಾವು ಹಿಂದುಳಿದವ್ರ ಪರ ಇದ್ದುವ. ರೆಸಿಡೆನ್ಷಿಯಲ್ ಸ್ಕೂಲ್ಗಳು ತೆಗಿಲಿಲ್ಲ, ಹಿಂದುಳಿದವ್ರ ಪರವಾಗಿ ಹಾಸ್ಟೆಲ್ಗಳು ತೆಗಿಲಿಲ್ಲ, ಸ್ಕಾಲರ್ಶಿಪ್ಪು ಕೊಡಲಿಲ್ಲ, ವಿದ್ಯಾಸಿರಿನಲ್ಲೂ ಸರಿಯಾಗಿ ಮಾಡಲಿಲ್ಲ. ಏನು ಮಾಡಿದ್ರು ಹಾಗಾದ್ರೆ? ಸತ್ಯ ಹೇಳಬೇಕಲ್ಲ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ವಸತಿ ನಿಲಯಗಳು ನಾವು 202 ತೆಗೆದ್ರೆ ಅವರು 70 ತೆಗೆದ್ರು. ಹಿಂದುಳಿದ ವರ್ಗಗಳ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಇಲಾಖೆಯ ವಸತಿ ನಿಲಯಗಳ ಕಟ್ಟಡ ಬಿಲ್ಡಿಂಗ್ ಕಟ್ಟಿದ್ದು ನಾವು 560 ಕಟ್ಟಿದ್ರೆ ಅವರು 209 ಕಟ್ಟಿದ್ರು. ನಾವು 560 ಕಟ್ಟಿದೋ, ಅವ್ರು ಕಟ್ಟಿದ್ದು 209. ಆಮೇಲೆ ವೈದ್ಯಕೀಯ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 1 ಲಕ್ಷ ರೂಪಾಯಿ 2% ಬಡ್ಡಿನಲ್ಲಿ 1 ಲಕ್ಷ ರೂಪಾಯಿ ಕೊಡ್ತಾ ಇದ್ದು, ಅದನ್ನು ನಿಲ್ಲಿಸ್ಬಿಟ್ರು. ಮೆಡಿಕಲ್ ಓದೋರಿಗೆ, ಇಂಜಿನಿಯರಿಂಗ್ ಓದೋ ಮಕ್ಕಳಿಗೆ, ಅವ್ರ ಮಕ್ಕಳಿಗೆ ಪಾಪ ಆಮೇಲೆ ಕೊಡಿ ನೀವು ಕೆಲಸ ಸೇರ್ಕೊಂಡ್ಮೇಲೆ, ಕೋರ್ಸ್ ಮುಗಿದ ಮೇಲೆ ಅಂತೇಳಿ 1 ಲಕ್ಷ ರೂಪಾಯಿ ಪ್ರತಿ ವರ್ಷ 4 ವರ್ಷ 4 ಲಕ್ಷ. ಬಡ್ಡಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಪ್ಪ ಅಂತಂದರೆ 2% ಮಾಡೋದು. ಅದು ನಿಲ್ಲಿಸ್ಬಿಟ್ರು. ಇವ್ರು ಯಾರ ಪರವಾಗಿದ್ದಾರೆ? ಹಿಂದುಳಿದವ್ರ ಮಕ್ಕಳು, ದಲಿತರ ಮಕ್ಕಳು, ಅಲ್ಪಸಂಖ್ಯಾತರ ಮಕ್ಕಳು, ಹಳ್ಳಿಗಾಡಿನವ್ರ ಮಕ್ಕಳು, ಅವ್ರು ಬಡವರ ಶ್ರೀಮಂತರ, ಅವ್ರಿಗೆ ಕಾರ್ಯಕ್ರಮಗಳನ್ನು ಕೊಡಲಿಲ್ಲ, ನಿಲ್ಲಿಸ್ಬಿಟ್ರು. ದಿಸ್ ಇಸ್ ದಿ ಟ್ರೂತ್. ದಿಸ್ ಇಸ್ ದಿ ಟ್ರೂತ್. ಆಮೇಲೆ ಇದನ್ನು ಕೊಡ್ತೀವಿ, ಎಂಥದ್ದು, ಶುಚಿ ಸಂಭ್ರಮ ಕಿಟ್ ಅಂತ ಕೊಡ್ತೀವಿ. ಶುಚಿ ಸಂಭ್ರಮ ಕಿಟ್ 21-22 ಸಾಲುಗಳಲ್ಲಿ ಕೊಡಲೇ ಇಲ್ಲ. ಪ್ರತಿ ಎಷ್ಟು ವಿದ್ಯಾರ್ಥಿಗಳು ಕೊಡಲಿಲ್ಲ? ಎಷ್ಟು 3,31,712 ಶುಚಿ ಸಂಭ್ರಮ ಕೊಡಲಿಲ್ಲ. ನಾನು ಇನ್ನೂ ಬೇಕಾದಷ್ಟು ಹೇಳ್ಬೋದು, ಎಲ್ಲನೂ ಹೇಳಕ್ಕೆ ಹೋಗಲ್ಲ. ಅದಕ್ಕೆ ಮನೆ ಅಧ್ಯಕ್ಷರೇ, ಯಾಕೆ ನಾನು ಇವನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ರೆಕಾರ್ಡ್ ಹೊಂಟೋಗ್ಬಿಟ್ಟದೆ. ಹಿಂದುಳಿದ ಜಾತಿಯವರಿಗೆ ಸಿದ್ದರಾಮಯ್ಯ ಏನೂ ಮಾಡಲಿಲ್ಲ, ದಲಿತರಿಗೇನು ಮಾಡಲಿಲ್ಲ, ಅಲ್ಪಸಂಖ್ಯಾತರಿಗೇನು ಮಾಡಲಿಲ್ಲ, ಬಡವರಿಗೇನು ಮಾಡಲಿಲ್ಲ. 5 ಗ್ಯಾರಂಟಿಗಳಿದ್ದಾವಲ್ಲ ಮಾನ್ಯ ಅಧ್ಯಕ್ಷರೇ, BJP ಪಕ್ಷದವ್ರಿಗೂ ಸೇರಿ, ನಿಮಗೂ ಸೇರಿ, ಬಡವರು, ಎಲ್ಲ ಜಾತಿ ಬಡವರು, ಎಲ್ಲ ಧರ್ಮದ ಬಡವರು, ಮತ್ತೆ BJP ಪಕ್ಷನೂ ಸೇರಿ ಎಲ್ರಿಗೂ ಕೊಟ್ಟಿದ್ದೀವಿ. ಕೃಷಿ ಭಾಗ್ಯ ನಿಲ್ಲಿಸ್ಬಿಟ್ಟಿದ್ರು. ಕೃಷಿ ಭಾಗ್ಯ ಯೂನಿವರ್ಸಿಟಿ ಪ್ರೊಫೆಸರ್ಗಳು ರಿಪೋರ್ಟ್ ಕೊಟ್ಟಿದ್ರು, ಮಾಡ್ರಿ, ಇದರಿಂದ ಉಪಯೋಗ ಆಗ್ತದೆ, ಉತ್ಪಾದನೆ ಜಾಸ್ತಿ ಆಗ್ತದೆ, ಮಾಡ್ರಿ ಅಂತೇಳಿ. ಎಲ್ಲಿ ಮಳೆ ಆಶ್ರಯದಲ್ಲಿ ಬೆಳೀತಕ್ಕಂಥ ಕೃಷಿಕರಿದ್ದಾರೆ, ಆ ಜಾಗದಲ್ಲಿ ನೀರು ಕೊಟ್ಟು ಅಂಡರ್ಗ್ರೌಂಡ್ ವಾಟರನ್ನು ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆ ಕೃಷಿ ಹೊಂಡ ತೋಡಿಸ್ಕೊಡ್ತಕ್ಕಂಥದ್ದನ್ನೇ ನಿಲ್ಲಿಸ್ಬಿಟ್ರು ಆ ಕಾರ್ಯಕ್ರಮ, ಕೃಷಿ ಭಾಗ್ಯ ಕಾರ್ಯಕ್ರಮ. ಯಾಕಂದರೆ ಸಿದ್ದರಾಮಯ್ಯ ಮಾಡಿದ್ದಾರೆ ಈ ಕಾರ್ಯಕ್ರಮ,
ನಾವು ನಿಲ್ಲಿಸ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.